ನವಾಬ್ ನೆಹರು ಅನ್ನೋದಕ್ಕೆ ಒಂದಷ್ಟು ಏನು ನಿಮ್ಮ ಪ್ರಕಾರ ವಿವರಣೆಗಳು? ನವಾಬರ ಜೊತೆ ಆರ್ಗ್ಯೂ ಎಲ್ಲ ಮಾಡೋಂಗೆ ಇಲ್ಲ. ನಾನು ಇದು ಹೇಳಿದ್ರೆ ಒಪ್ಕೊಳ್ಳೇಬೇಕು, ಇಲ್ಲ ಅಂದ್ರೆ ಇನ್ನು ತಲೆ ತೆಗಿತೀನಿ ಅಂತ. ಸಿಕ್ಕಾಪಟ್ಟೆ ದೊಡ್ಡ ಬಂಗ್ಲೆ. ಅಲ್ಲಿ ಭಾರತೀಯ ಅಥವಾ ಸನಾತನ ಅನ್ನಿಸ್ಕೊಳ್ಳೋದು ಯಾವುದೇ ಅಂಶನೂ ಇರಲಿಲ್ಲ. ಗೋಮಾಂಸ, ಬೇರೆ ಬೇರೆ ಪ್ರಾಣಿಗಳು ಪಕ್ಷಿಗಳ ಮಾಂಸ ಎಲ್ಲ ಅವ್ರ ಮನೆ ಅಡುಗೆ ಮನೆಯಲ್ಲಿ ಯಥೇಚ್ಛವಾಗಿ ಕುಕ್ ಮಾಡ್ತಾ ಇದ್ರು. ಇನ್ನು ಅವರಪ್ಪ ಮೋತಿಲಾಲ್ ನೆಹರು ಸಿಕ್ಕಾಪಟ್ಟೆ ದುಬಾರಿ ಪ್ರಾಕ್ಟೀಸ್ ಇರುವಂತಹ ವಕೀಲರು. ಭಾರತೀಯ, ಸನಾತನ, ಹಿಂದೂ ಅನ್ನೋ ಒಂದೇ ಒಂದು ಅಂಶ ಈ ಮನುಷ್ಯನಲ್ಲಿ ಇರ್ತಾ ಇದೆ. ಆ ಮುಸಲ್ಮಾನ್ ಜನಾಂಗದ ಬಗ್ಗೆ ಅವರಿಗೆ ಎಲ್ಲಿಲ್ಲದ ಭಕ್ತಿ, ಗೌರವ, ಎಲ್ಲದಕ್ಕಿಂತ ಹೆಚ್ಚಾಗಿ ಹೆದರಿಕೆ. ನೆಹರು ಲಿಕ್ಡ್ ದ ಬೂಟ್ ದಟ್ ಕಿಕ್ಡ್ ಹಿಮ್ ಅಂತ. ನನಗೆ ಆಗ್ಲಿಂದಲೂ ನೀವು ನವಾಬ್ ನೆಹರು ಅಂತ ಹೇಳ್ಕೊಂಡು ಬರ್ತಾ ಇದ್ದೀರಾ. ಹೌದು, ನಿಜ. ಸೊ ನವಾಬ್ ನೆಹರು ಅನ್ನೋದಕ್ಕೆ ಒಂದಷ್ಟು ಏನು ನಿಮ್ಮ ಪ್ರಕಾರ ವಿವರಣೆಗಳು? ಅಲ್ಲ, ನೀವು ಒಂದು ಸೆಕೆಂಡ್ ಕಣ್ಮುಚ್ಕೊಂಡು ಯೋಚನೆ ಮಾಡಿದ್ವಿ, ನಿಜ ಅಲ್ವಾ? ಈಗ ಒಂದು ನವಾಬ್ ಅನ್ನೋ ಪದ ಯಾರು ಅಂತಂದರೆ ಏನು ಅದಕ್ಕೆ ಒಂದು ಬೇಸಿಕ್ ಡೆಫಿನಿಷನ್ ಅಂತಂದರೆ, ಸುಲ್ತಾನ ಇಟ್ಕೊಳ್ಳಿ, ನಿಜಾಮ, ನವಾಬ ಅಂತ ಇಟ್ಕೊಳ್ಳಿ, ಯಾವ ಅಡೆತಡೆಯೂ ಇಲ್ಲದಂತಹ ಒಂದು ಸರ್ವಾಧಿಕಾರಿ ರಾಜ ಅಂತ ಇಟ್ಕೊಳ್ಳಿ. ಅಂದರೆ ನಾನು ಹೇಳಿದ ನನ್ನ ಮಾತೆ ಶಾಸನ ಅಷ್ಟೇ, ನೀವು ಇಲ್ಲ ಅನ್ನೋಂಗಿಲ್ಲ, ಆರ್ಗ್ಯೂ ಅಲ್ಲ. ನಿಮ್ಮ ನವಾಬರ ಜೊತೆ ಆರ್ಗ್ಯೂ ಎಲ್ಲ ಮಾಡೋಂಗೆ ಇಲ್ಲ. ನಾನು ಇದು ಹೇಳಿದ್ರೆ ನೀವು ಒಪ್ಕೊಳ್ಳೇಬೇಕು, ಇಲ್ಲ ಅಂದರೆ ಇನ್ನು ತಲೆ ತೆಗಿತೀನಿ ಅಂತಾನೆ. ತೆಗಿತಾನೆ, ಹೇಳೋರು ಕೇಳು ಯಾರೂ ಇರೋದಿಲ್ಲ ಒಂದು. ಆಮೇಲೆ ತನ್ನದೇ ಒಂದು ಆತ್ಮೀಯ ಒಂದು ವಲಯ ಬೆಳೆಸ್ಕೊಳ್ತಾನೆ. ಕೋಟರಿ, ಕೋರ್ಟ್, ಆ್ಯಕ್ಚುಲಿ ಕೋರ್ಟ್ ಅದು, ಸರಿನಾ? ಅದನ್ನು ಬೆಳೆಸ್ಕೊಳ್ತಾನೆ. ಬೇಸಿಕಲಿ ಬಾಲಬಡಕರು, ಚಮಚಗಳು, ಪೀಕ್ದಾನಿ ಅಂತ ಒಂದು ಶಬ್ದ ಇದೆ, ಈಗ ಇಲ್ಲ ಅದು. ಪೀಕ್ದಾನಿ ಅಂತಂದರೆ ನಮ್ಮ ಪರಂಪರೆಯಲ್ಲಿ ವಿಳೆದೆಲೆ ಹಾಕ್ಕೊಳ್ಳೋದು ಭಾಳ ಪರಂಪರೆಯಲ್ಲಿ ಇರುವಂತಹ ಒಂದು ಪದ್ಧತಿ. ಸೊ ಈ ನವಾಬರು, ರಾಜರು, ಎಸ್ಪೆಷಲಿ ನವಾಬರ್ಗೆ ಈ ಮುಸ್ಲಿಂ ದೊರೆಗಳಿಗೆ ಪಾನ್ ತಿನ್ನೋದು ದೊಡ್ಡ ವ್ಯಸನ ಆಗಿತ್ತು. ಸೊ ತಿಂತ ಉಗಿಬೇಕಲ್ಲ ಅದನ್ನು. ಆ ಉಗಿಯೋದಕ್ಕೆ ಒಂದು ನಿಮ್ಮ ಶೋಕಿ ಇದ್ದಂಗೆ, ನಾವೊಬ್ಬನ ಶೋಕಿ ಇದ್ದಂಗೆ, ಉಗಿಯೋದಕ್ಕೆ ಒಂದು ಬಟ್ಲು ಅಥವಾ ಒಂದು ಜಗ್ಗು ನಿಮ್ಮ ಶೋಕಿ ಇದ್ದಂಗೆ ಇಟ್ಕೊಳ್ತಾ ಇದ್ರು, ಮಾಡಿಸ್ತಾ ಇದ್ರು. ಚಿನ್ನದಿಂದ ಮಾಡಿಸ್ತಿದ್ರು, ಬೆಳ್ಳಿದಿತ್ತು, ತಾಮ್ರದಿತ್ತು, ಅವರವರು ಶೋಕಿ ಪ್ರಕಾರ. ಅದನ್ನು ಇಟ್ಕೊಳ್ಳೋಕ್ಕೆ ಒಬ್ಬ ಆಳಿರ್ತಾ ಇದ್ದ, ಅವನ ಕೆಲಸ ಅಷ್ಟೇ. ನವಾಬ್ ಉಗಿಬೇಕು ಅಂತ ಈ ಕಡೆ ಹಿಂಗೆ ತಿರುಗಿದ್ರೆ ಅವನಲ್ಲೇ ರೆಡಿ ಇರ್ತಾ ಇದ್ದ, ತಂದು ಇಡ್ತಾ ಇದ್ದ, ಇವನ ತೂಂತು ಉಗಿಬೇಕು. ಸೊ ಈ ಕೆಲಸ ಮಾಡುವಂತಹ ಆಳುಗಳನ್ನು ಪೀಕ್ದಾನಿ ಅಂತ ಕರೀತಾ ಇದ್ರು. ಸೊ ಇಂಥ ಒಂದು ಆತ್ಮೀಯ ವರ್ಗ, ಜೊತೆಗೆ ಗರ್ಲ್ ಫ್ರೆಂಡ್ಸು, ಅವರು ಒಂದು ಇದಿರುತ್ತಲ್ಲ, ಏನಂತಾರೆ ಅದಕ್ಕೆ, ಹೇರಮ್ ಅಂತಾರಲ್ಲ, ಅಂತಃಪುರ, ಅದು ಒಂದು ಇಟ್ಕೋಬೇಕು. ಆಮೇಲೆ ಜಿ ಹುಜೂರ್ ಸಾಹೇಬರು, ಹೇಳಿದ್ದೆಲ್ಲ ಸರಿ, ಇಂದ್ರಚಂದ್ರ ದೇವೇಂದ್ರ, ಹೊಗಳ ಭಟ್ಟರ ಒಂದು ಬಾಲ ಬಡುಕರ ಒಂದು ದಂಡು, ಜೊತೆಗೆ ಯಾವುದರಲ್ಲೂ ಒಂದು ಮಿತಿ ಇಲ್ಲ, ಒಂದು ಅಡೆತಡೆ ಇಲ್ಲ, ರೆಸ್ಟ್ರೈಂಟ್ ಅಂತಾರಲ್ಲ, ನಮಗೆ ನಾವೇ ಒಂದು ಈ ಥರ ಬಿಹೇವ್ ಮಾಡಬೇಕು, ಈ ಥರ ಮಾಡಬಾರ್ದು ಅಂತ ನಮಗೆ ನಾವೇ ಒಂದು ಅಡ್ಡ ಹಾಕ್ಕೊಂಡಿರ್ತೀವಿ, ಒಂದು ವ್ಯವಸ್ಥೆ ಅಂತರಂಗದಲ್ಲಿ ಮಾಡ್ಕೊಂಡಿರ್ತೀವಿ. ಇದ್ಯಾವುದೂ ಇಲ್ಲದೆ ಇರೋದನ್ನ ನವಾಬ್ ಅಂತ ಕರೀತಾರೆ. ಈ ಎಲ್ಲ ಕ್ಯಾಟಗರಿಗೂ ಬೀಳ್ತಾ ಇರ್ತಾನೆ ನವಾಬ್ ನೆಹರು, ಬೀಳ್ತಾ ಇರ್ತಾನೆ. ಇವೆಲ್ಲ ಇತ್ತು ತಾನೆ, ತಮ್ಮದೇ ಒಂದು ಕೋರ್ಟಿಯರು, ಕೋಟರಿ, ಇವೆಲ್ಲ ಇತ್ತು ತಾನೆ. ಸರಿ, ಎರಡನೇದೇನು ಅಂತಂದರೆ, ಇನ್ನು ನವಾಬ್ ನೆಹರು ಅವರು ಬೆಳೆದು ಬಂದಂತಹ ವಾತಾವರಣ, ಸಿಕ್ಕಾಪಟ್ಟೆ ದೊಡ್ಡ ಬಂಗ್ಲೆ, ಈಗಲೂ ಇದೆ ಅದು, ಆನಂದ್ ಭವನ್ ಅಲಹಾಬಾದಲ್ಲಿ, ಪ್ರಯಾಗ್ರಾಜಲ್ಲಿ ಇದೆ. ಅಲ್ಲಿ ಭಾರತೀಯ ಅಥವಾ ಸನಾತನ ಅನ್ನಿಸ್ಕೊಳ್ಳೋದು ಯಾವುದೇ ಅಂಶನೂ ಇರಲಿಲ್ಲ. ಅಲಹಾಬಾದು, ಆ ಉತ್ತರ ಪ್ರದೇಶದ ಆ ಭಾಗಗಳಿದೆಯಲ್ಲ, ಅವಧ್ ರೀಜನ್ನು, ಆ ಭಾಗದ ಒಂದು ನವಾಬಿ ಕಲ್ಚರು ತುಂಬ ಹಿಂದಿನ ಕಾಲದಿಂದನೇ ಇತ್ತು. ಮುಘಲರಿಗಿಂತನೂ ಪೂರ್ವ ಕಾಲದಲ್ಲೇ ಇತ್ತು. ಅದು ಅಲಾವುದ್ದೀನ್ ಖಲ್ಜಿ ಟೈಮಿಂದ ಶುರುವಾಗಿದ್ದಿದ್ದು ನವಾಬಿ ಕಲ್ಚರು. ಲಕ್ನೋ, ಅವಧ್ ಬೆಲ್ಟು, ಇದೆಲ್ಲ ಆಯಿತಾ, ಅಲ್ಲೆಲ್ಲ ಇತ್ತು ಈ ನವಾಬಿ ಕಲ್ಚರು. ಆ ಕಲ್ಚರಲ್ಲಿ ಬೆಳೆದು ಬಂದಿದ್ದವರು ಮೋತಿಲಾಲ್ ನೆಹರು ಮತ್ತು ನವಾಬ್ ನೆಹರು, ಜವಾಹರ್ಲಾಲ್ ನೆಹರು. ಸೊ ಮನೆಯಲ್ಲಿ ಭಾರತೀಯ ಅಥವಾ ಹಿಂದೂ ಅನ್ನೋದು ತಮ್ಮ ಮನೆಯಲ್ಲಿರುವಂಥ ಹೆಣ್ಮಕ್ಳಿಗೆ ಮಾತ್ರ ಉಳಿಸ್ಕೊಂಡಿದ್ರು. ಜಿಂಕೆ ಮಾಂಸ, ಗೋಮಾಂಸ, ಬೇರೆ ಬೇರೆ ಪ್ರಾಣಿಗಳು ಪಕ್ಷಿಗಳ ಮಾಂಸ ಎಲ್ಲ ಅವ್ರ ಅಡುಗೆ ಮನೆಯಲ್ಲಿ ಯಥೇಚ್ಛವಾಗಿ ಕುಕ್ ಮಾಡ್ತಾಯಿದ್ರು, ಅಡುಗೆ ಮಾಡ್ತಾಯಿದ್ರು. ಅವರು ಉಡುಗೆ ತೊಡುಗೆ, ಶೇರ್ವಾನಿ, ಜುಬ್ಬ, ತಲೆ ಮೇಲೆ ಇಸ್ಲಾಮಿ ಟೋಪಿ. ಆಮೇಲೆ ಅದಕ್ಕೂ ಮುಂಚೆ
ಗಾಂಧಿ ಸಂಪರ್ಕಕ್ಕೆ ಬಂದ ಮೇಲೆ ತಮ್ಮ ಉಡುಗೆ ತೊಡುಗೆ ಸ್ವಲ್ಪ ಚೇಂಜ್ ಮಾಡಿಕೊಂಡ್ರು. ಅದು ಹೆಚ್ಚು ಕಾಲ ಉಳಿದಿಲ್ಲ. ಯಾಕಂತಂದರೆ ಸ್ವಾತಂತ್ರ್ಯ ಬಂದ ಮೇಲೆ ಯಥಾ ಪ್ರಕಾರ ಹಳೆಗಂಡನ ಪಾದಾನೆ ಗತಿ ಅಂತ ನವಾಬ್ ನೆಹರು ಅವರು ವೇಷಭೂಷಣ, ವೇಷಧಾರಣೆ, ಡ್ರೆಸ್ಸಿಂಗ್ ಸೆನ್ಸು ಇವೆಲ್ಲ ಬದಲಾಯಿತು. ಇನ್ನು ಅವರಪ್ಪ ಮೋತಿಲಾಲ್ ನೆಹರು ಸಿಕ್ಕಾಪಟ್ಟೆ ದುಬಾರಿ ಪ್ರಾಕ್ಟೀಸ್ ಇರುವಂತಹ ವಕೀಲರು. ತಮ್ಮ ಬಟ್ಟೆಗಳನ್ನು, ಸೂಟು, ಕೋಟು ಇದನ್ನೆಲ್ಲ ಶಿಪ್ನಲ್ಲಿ, ಹಡಗಿನಲ್ಲಿ, ಲಂಡನ್ನಲ್ಲಿ ಬಾಂಡ್ ಸ್ಟ್ರೀಟ್ ಅಂತ ಒಂದು ಜಾಗ ಇದೆ. ಅಲ್ಲಿ ಲಾಂಡ್ರಿ ಮಾಡೋರದೆಲ್ಲ ಸ್ಪೆಷಾಲಿಟಿ, ಫ್ಯಾಷನ್ ಇದಕ್ಕೆ ಪ್ರಸಿದ್ಧಿ ಪಡೆದಿತ್ತು ಬಾಂಡ್ ಸ್ಟ್ರೀಟು. ಅಲ್ಲಿರುವಂತಹ ದೋಬಿಗಳ ಹತ್ರ ಕಳಿಸಿ, ಒಗಸಿ, ಐರನ್ ಮಾಡಿಸಿ ತಿರ್ಗಾ ಶಿಪ್ಪಲ್ಲಿ ತಮ್ಮ ಮನೆಗೆ ತೊಗೊಂಡು ಬರ್ತಾಯಿದ್ದು ಮೋತಿಲಾಲ್ ನೆಹರು. ಸೊ ತಾವೇ ಈಗ ಹೇಳಿ, ಭಾರತೀಯ, ಸನಾತನ, ಹಿಂದೂ ಅನ್ನೋ ಒಂದೇ ಒಂದು ಅಂಶ ಈ ಮನುಷ್ಯನಲ್ಲಿ ಇತ್ತ ಹೇಳಿ. ಆದರೂ ಅವರು ಡಿಸ್ಕವರಿ ಆಫ್ ಇಂಡಿಯಾ ಅಂತ ಬರೀತಾರೆ, ಬರೀತಾರೆ, ಖಂಡಿತ ಬರೀತಾರೆ. ಅದು ಪ್ರೇರಣೆ ಬಂದು ಇವರೇ ಮೊಹಮ್ಮದ್ ಹಬೀಬು. ಓಕೆ. ಸೊ ಹೀಗಾಗಿ ನವಾಬ್ ನೆಹರು ಅನ್ನೋದು ಅನ್ವರ್ಥ, ಹೌದಲ್ವ? ಸರಿ ಇದೆಯಾ? ಅದಕ್ಕೆ ನವಾಬ್ ನೆಹರು ಅಂತ ಕರಿಬೇಕು. ಅಂದರೆ ಇತಿಹಾಸವನ್ನು ತಿರುಚುವ ಉದ್ದೇಶ ಅನ್ನೋದಕ್ಕಿಂತ ಇತಿಹಾಸ ಹೀಗಿದ್ರೇ ಸರಿ, ನನಗೆ ನನ್ನ ದೃಷ್ಟಿಕೋನದಲ್ಲಿ ಹೀಗೆ ಇರಬೇಕು ಅಂತ ನಿರ್ಧಾರ ಮಾಡಿ ನೆಹರು ಅವರು ಈ ಇತಿಹಾಸವನ್ನು, ಅವರ ನೇತೃತ್ವದಲ್ಲಿ ಈ ರೀತಿ ಇತಿಹಾಸ ಇಲ್ಲ, ಹಾಗೆ ಹೇಳೋಕ್ಕಾಗಲ್ಲ. ನವಾಬ್ ನೆಹರು ಯಾವತ್ತೂ ಮುಂದೆ ನಿಂತು ಇತಿಹಾಸ ಹೀಗೆ ಇರಬೇಕು, ಹಾಗೆ ಇರಬೇಕು ಅಂತ ಯಾರಿಗೂ ನಿರ್ದೇಶನ ಮಾಡಿದ ದಾಖಲೆ ಇಲ್ಲ. ಆದರೆ ಅವ್ರಿಗೆ ಒಂದು ಸ್ಪಷ್ಟ ಇತ್ತು. ಅದೇನು ಅಂತಂದರೆ, ಭಾರತ ದೇಶ ಬ್ರಿಟಿಷ್ ಗುಲಾಮಗಿರಿಗೆ ತುತ್ತಾಗಿದ್ದಕ್ಕೆ ಏಕೈಕ ಕಾರಣ ಅಂದರೆ ಸತ್ತೋಗಿ ಕೊಳತು ನಾರ್ತಾ ಇರುವಂತಹ ಹಿಂದೂ ಸಮಾಜ, ಹಿಂದೂ ಸಂಪ್ರದಾಯ ಅಂತ ತಮ್ಮನ್ನು ತಾವು ನಂಬಿಸ್ಕೊಂಡ್ಬಿಟ್ಟಿದ್ರು. ಈ ಹಿಂದೂ ಸಂಸ್ಕೃತಿ, ನಾಗರಿಕತೆ ಎಲ್ಲಿ ತನಕ ಭಾರತದಲ್ಲಿ ಇರುತ್ತೋ ಅಲ್ಲಿ ತನಕ ನಾವು ಪ್ರೋಗ್ರೆಸ್ ಅಂದರೆ ನಾವು ಪ್ರಗತಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅನೇಕ ಸಲ ಪಬ್ಲಿಕ್ ಭಾಷಣದಲ್ಲಿ ಸುಮಾರು ಸಲ ಹೇಳಿದ್ದಾರೆ. ಸೊ ಅವ್ರಿಗೆ ಇದ್ದಿದ್ದ ಇತಿಹಾಸದ ಜ್ಞಾನ ಇಷ್ಟು. ಮತ್ತೆ ನೀವು ಹೇಳೋ ದೃಷ್ಟಿಕೋನ, ಇಂಥ ಪದ ಎಲ್ಲ ದಯವಿಟ್ಟು ಆ ಮನುಷ್ಯನಿಗೆ ಉಪಯೋಗಿಸ್ಬೇಡಿ. ಯಾಕಂದರೆ ಆಧುನಿಕ ಇವರ ತಿಳುವಳಿಕೆ ಇಷ್ಟು. ನಮ್ಮ ದೊಡ್ಡ ವಿದ್ವಾಂಸರು ಪಾಪ ಇಲ್ಲ ಈಗ ನಮ್ಮ ಮಧ್ಯದಲ್ಲಿ. NS ರಾಜಾರಾಮ್ ಒಂದು ಕಡೆ ತುಂಬ ಚೆನ್ನಾಗಿ ಅವರು ಹೇಳಿದರು. ನೆಹರು ಕ್ಯಾರೆಕ್ಟರ್ ಅನಾಲಿಸಿಸ್ ಮಾಡುವಾಗ, ಅವರು ವ್ಯಕ್ತಿತ್ವದ ಒಂದು ವಿಶ್ಲೇಷಣೆ ಮಾಡುವಾಗ ಒಂದು ಕಡೆ ಬರೀತಾರೆ, ಇವರಿಗೆ ಮೈಟ್ ಈಸ್ ರೈಟ್ ಅನ್ನೋ, ಅಂದರೆ ಯಾರ ಕೈಲಿ ದೊಣ್ಣೆ ಇರುತ್ತೋ ಅದನ್ನು ಎಷ್ಟು ಚೆನ್ನಾಗಿ, ಎಷ್ಟು ಸಮರ್ಥವಾಗಿ, ಎಷ್ಟು ನಿರ್ದಯತೆಯಿಂದ ಅದನ್ನು ಬಳಸೋಕ್ಕೆ ಸಾಧ್ಯನೋ ಅವನೇ ನಿಜವಾದ ನಾಯಕ. ಮತ್ತು ಅಂಥ ಆ್ಯಟಿಟ್ಯೂಡ್ ಇರುವಂತಹ, ಅಂಥ ಮನಸ್ಥಿತಿ ಇರುವಂತಹ ಜನಾಂಗನೇ ಶ್ರೇಷ್ಠ ಜನಾಂಗ ಅಂತ ಆಳದಲ್ಲಿ ಅವ್ರಿಗೆ ಒಂದು ನಂಬಿಕೆ ಇತ್ತು. ಹೀಗಾಗಿ ಅವ್ರಿಗೆ ನಮ್ಮ ಮುಸಲ್ಮಾನ್ ಜನಾಂಗದ ಬಗ್ಗೆ ಅವ್ರಿಗೆ ಎಲ್ಲಿಲ್ಲದ ಭಕ್ತಿ, ಗೌರವ, ಎಲ್ಲದಕ್ಕಿಂತ ಹೆಚ್ಚಾಗಿ ಹೆದರಿಕೆ ಇತ್ತು. ಹೆದರಿಕೆ ಅಂದರೆ ಯಾಕೆ? ದೇ ಆರ್ ಅ ಸುಪೀರಿಯರ್ ರೇಸ್ ಅಂತ. ಸುಲ್ತಾನು, ನವಾಬುಗಳು ಇಷ್ಟು ದೊಡ್ಡ ದೇಶನ ತಮ್ಮ ಕಪಿಮುಷ್ಟಿಲಿ ಇಟ್ಕೊಂಡಿದ್ರು. ಮುಘಲ್ ಸಾಮ್ರಾಜ್ಯದ ವೈಭವ, ಇದರ ಬಗ್ಗೆ ಅವರು ಆಳದಲ್ಲಿ ಅವರಿಗೆ ಒಂದು ಭಯಮಿಶ್ರಿತ ಗೌರವ ಇತ್ತು. ನಾವು ಹೀಗೆ ಇರಬೇಕು ಅಂತ ಇವರು ತಮ್ಮ ವ್ಯಕ್ತಿತ್ವನ ಹಾಗೆ ಅದೇ ರೀತಿಯಲ್ಲಿ ಮೋಲ್ಡ್ ಮಾಡಿಕೊಂಡು, ನಂತರ ಅಲ್ಲಿ ಇಂಗ್ಲೆಂಡಲ್ಲೆಲ್ಲ ಅವರು ಓದಿ, ಆಮೇಲೆ ಕಮ್ಯುನಿಸಮ್ ಬಗ್ಗೆ ಅವ್ರಿಗೆ ಒಲವು ಬೆಳೆಸ್ಕೊಂಡು ಒಂದು ವಿಚಿತ್ರವಾದ ಮಿಶ್ರಣ. ಇದ್ರ ಬಗ್ಗೆ ಸೀತಾರಾಮ್ ಗೋಯಲ್ಲು ತುಂಬ ಚೆನ್ನಾಗಿ ಹೇಳಿದ್ದಾರೆ. ನೆಹರು ಲಿಕ್ಟ್ ದ ಬೂಟ್ ದಟ್ ಕಿಕ್ಡ್ ಹಿಮ್ ಅಂತ. ಯಾವ ಶೂ ನಿಮಗೆ ಒದೆಯುತ್ತೋ ಅದೇ ಶೂನ ನೀವು ನೆಕ್ತೀರಾ ಅಂತ. ಆ್ಯಂಡ್ ಹಿ ವಾಸ್ ದ ಕಂಬೈನ್ಡ್ ಎಂಬಾಡಿಮೆಂಟ್ ಆಫ್ ದ ವರ್ಸ್ಟ್ ಎಲಿಮೆಂಟ್ಸ್ ಆಫ್ ಇಸ್ಲಾಮಿಸಮ್, ಅಗ್ರೆಸಿವ್ ಕ್ರಿಶ್ಚಿಯನ್ ಇವ್ಯಾಂಜಲಿಸಮ್ ಆ್ಯಂಡ್ ಕಮ್ಯುನಿಸಮ್ ಅಂತ. ಎಲ್ಲದರ ಮಿಶ್ರಣವಾದಂತಹ ಮಾನುಷ ರೂಪ ನಮ್ಮ ಪ್ರಪ್ರಥಮ ಪ್ರಧಾನಿಯಾಗಿದ್ದು, ಆ ದೌರ್ಭಾಗ್ಯದ ಒಂದು ದೂರಗಾಮಿ ಪರಿಣಾಮನ ನಾನು ನೀವು ಎಲ್ಲ ಅನುಭವಿಸ್ತಾ ಇದ್ದೀವಿ. ಯಾವುದು ಭಾರತೀಯ ಸಂಸ್ಕೃತಿಗೆ ಒಗ್ಗದೇ ಇರುವಂಥ ಒಂದು ಅಂಶಗಳು. ಹೌದು. ಇತಿಹಾಸವನ್ನು ತಿರುಚಿದ್ದು, ಇತಿಹಾಸವನ್ನು ನೆಗ್ಲೆಕ್ಟ್ ಮಾಡಿದ್ದು ಅಂತ ತಗೊಳ್ಳೋದಾದ್ರೆ ಯಾವ 5 ಅಂಶಗಳು ಪ್ರಮುಖವಾಗಿ ಏನೇನೆಲ್ಲ ಅನರ್ಥ ಆಗಿದೆ ಇತಿಹಾಸದಲ್ಲಿ ಅದಷ್ಟಕ್ಕೂ ಉತ್ತರ ಇದೊಂದರಲ್ಲಿ. ಬ್ರಾಹ್ಮಣರು, ಆರ್ಯನರು, ಉಳಿದವರೆಲ್ಲ ದ್ರಾವಿಡರು ಅನ್ನೋ ಮಟ್ಟಕ್ಕೆ ಆ ವಾದವನ್ನು ತಂದು ನಿಲ್ಲಿಸ್ಬಿಟ್ಟಿದ್ದಾರೆ. ಬಿಳಿ ಚರ್ಮದ ಆರ್ಯರು,
ಆ ಸಂಸ್ಕೃತ ಮಾತಾಡ್ತಾ ಇರುವಂತಹ ಆರ್ಯರು ಅವರೆಲ್ಲರೂ ಬ್ರಾಹ್ಮಣರೇ, ಅದೇಗೋ ಗೊತ್ತಿಲ್ಲ. ಕೆಟ್ಟೋಗಿರೋ ಕುಲಗೆಟ್ಟಿರೋ ಇತಿಹಾಸನ, ಆ ಸುಳ್ಳಿನ ಇತಿಹಾಸದ ಮೇಲೆ ಇವರು ಐಡಿಯಾಲಜಿ ಬೆಳೆದಿದ್ದು. ಬ್ರಿಟಿಷ್ ಸರ್ಕಾರಗಳು ಕೂಡ ಮಾಡದೇ ಇರೋ ಡ್ಯಾಮೇಜು ಇತಿಹಾಸದಲ್ಲಿ ಸ್ವತಂತ್ರ ಭಾರತದ ಸರ್ಕಾರಗಳು ಮಾಡ್ತವೆ. ರಾಜಕೀಯ ಅಧಿಕಾರದ ಬೆಂಬಲ ಇದೆ ಅಂತಂದ್ರೆ ನಿಮಗೆ ಬೇಕಾದಾಗ ನೀವು ಬರ್ಕೊಳ್ತೀರಾ. ಈಗಿರೋ ಸಿಸ್ಟಮ್ ಇಟ್ಕೊಂಡ್ರೆ ಇತಿಹಾಸ ರಿಪೇರಿ ಮಾಡಕ್ಕಾಗಲ್ಲ.